ಅಮ್ಮಂಗೆ ಸೀರೆ ಮತ್ತು ಒಡವೆನ ನಾನು ದುಡ್ದಿರೋ ದುಡ್ಡಲ್ಲಿ ತಂದು ಕೊಡ್ತೀನಿ. ರಚನಾ, ಅಮ್ಮಂಗೆ ಹಸಿರು ಕಲರ್ ರೇಷ್ಮೆ ಸೀರೆ, ಅದರಲ್ಲೂ ದೊಡ್ಡ ಪನ್ನ ಬರುತ್ತಲ್ಲ, ಅದು ಸೂಪರ್ ಕಾಣತ್ತೆ. ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ಹಾಗೆ ಬಳೆಗಳನ್ನ ಯಾವ ಕಲರ್ ತರೋದು? ಗಾಜಿನ ಬಳೆಗಳನ್ನ ತಗೊಳ್ಳಿ, ಅವ್ರ ವಯಸ್ಸಿಗೆ ರಾಯಲ್ ಆಗಿ ಕಾಣಿಸುತ್ತೆ. ಕರೆಕ್ಟ್. ಸೀರೆಗೆ ಮ್ಯಾಚ್ ಆಗೋ ಥರ ತರ್ತೀನಿ. ಅವೆಲ್ಲ ಓಕೆ, ಆದರೆ ಒಡವೆ ತರೋದು ಹೇಗೆ? ಈಗಿನ ಬಂಗಾರದ ರೇಟಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತಲ್ವಾ? ಇರೋ ಕಾಸಲ್ಲಿ ಒಂದ್ಸಲ ತಗೊಳ್ಳೋಣ. ನಮ್ಮಮ್ಮ ಸಿಂಪಲ್ ಆಗಿ ಬಂದ್ರು ರಾಯಲ್ ಆಗಿ ಕಾಣಿಸ್ಬೇಕು. ರಾಜ್ಯ ಮಾತಾಡ್ತಾರ. ನೀವು ಪೂಜೆ ರೆಡಿ ಮಾಡ್ಕೊಳ್ಳಿ, ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಓಕೆ? ಅಮ್ಮನ ಮೇಲೆ ಇವನಿಗಿರೋ ಪ್ರೀತಿ ಮಮಕಾರ ಆ ತಾಯಿ ಯಾವಾಗ ಅರ್ಥ ಆಗುತ್ತೋ ಏನೋ. ಬಾಲ, ಇಷ್ಟರಲ್ಲೇ ಅಮ್ಮ ಮಗ ಒಂದಾಗ್ತಾರೆ ನೋಡಿ. ರಚ್ಚು, ಜೀವ, ರೇಷ್ಮೆ ಸೀರೆ ಇದು ಅಮ್ಮನ ಕಲರ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತಗೊಂಬಂದೆ. ನಿನ್ಗೆ ಹೇಗೆ ಅನಿಸ್ತಾ ಇದೆ? ಸಖತ್ತಾಗಿದೆ. ಇದು ಬಳೆಗಳು ಬಹುಶಃ ಮನೆಯವ್ರಿಗೆ ಇರಿಟೇಷನ್ ಆಗ್ಬೋದು. ಪರವಾಗಿಲ್ಲ, ಉರ್ಕೊಳ್ಳಿ ಬಿಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಮ್ಮಂಗೋಸ್ಕರ ಒಂದು ಚಿಕ್ಕ ಚೈನ್, ಅವರು ಬರೀ ಕೋಳಲ್ಲಿ ಇರೋದು ಬೇಡ ಅಂತ. ತುಂಬಾ ಕ್ಯೂಟ್ ಆಗಿದೆ ಜೀವ. ಎಲ್ಲ ಓಕೆ ಅಲ್ವಾ? ಅಮ್ಮಂಗೆ ಇಷ್ಟ ಆಗುತ್ತಲ್ವಾ? ಖಂಡಿತ ಇಷ್ಟ ಆಗುತ್ತೆ. ಓ, ಅಡುಗೆಗೇನೋ ರೆಡಿ ಆಗ್ತಿರೋ ಹಾಗಿದೆ. ಅದೇ ಅತ್ತೆಗೆ ಇಷ್ಟವಾದ ಅಡುಗೆಗಳು ಹೇಳಿದ್ನಲ್ಲ ಜೀವ, ಬೇಗ ಮಾಡ್ಬಿಟ್ರಾ? ಹೌದಲ್ವಾ? ಅಮ್ಮಂಗೆ ಇಷ್ಟವಾದ ಕೋಸಂಬರಿ, ಅಕ್ಕಿ ಪಾಯಸ, ಬೇಳೆ ತೋವೆ ಇದೆಲ್ಲವನ್ನು ಬೇಗ ಬೇಗ ರೆಡಿ ಮಾಡಬೇಕು. ನಾನೇ ನನ್ನ ಕೈಯಾರ ಇವತ್ತು ಎಲ್ಲ ರೆಡಿ ಮಾಡ್ತೀನಿ. ಓಹೋ, ಅವೆಲ್ಲ ಆಗಲ್ಲ. ನಾನ್ ನಮ್ಮ ಅತ್ತೆಗೆ ನನ್ನ ಕೈಯಾರ ನಾನೇ ಅಡ್ಗೆ ಮಾಡ್ತೀನಿ. ಓಹೋ, ಚಾನ್ಸೇ ಇಲ್ಲ. ಇಂಥ ಚಾನ್ಸನ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತೆಲ್ಲ ಅಡುಗೆ ನನ್ನ ಕೈಯಿಂದನೇ ಆಗ್ಬೇಕು. ನನ್ನ ಕೈಯಿಂದ ಆಗ್ಬೇಕು. ನನ್ನ ಕೈಯಿಂದ? ಸರಿ, ಇಬ್ರು ಸೇರೆ ಮಾಡೋಣ. ಕ್ರೆಡಿಟ್ ಇಬ್ರಿಗೂ ಸಿಗಲಿ. ಡನ್. ಓಹೋ, ಸಂಜೀವ ದೊಡ್ಡಮ್ಮಂಗೆ ಹೊಸ ಸ್ಯಾರಿ ತಗೊಂಡಿದ್ದಾನ, ಹೊಸ ಗೋಲ್ಡ್ ಚೈನ್ ತಗೊಂಡ್ಬಂದಿದ್ದಾನ. ಅಷ್ಟೇ ಅಲ್ಲ ದೇವಿ, ಅವಳಿಗೋಸ್ಕರ ತರಾವರಿ ಅಡ್ಗೆಗಳನ್ನ ರೆಡಿ ಮಾಡಿಸ್ತಾ ಇದ್ದಾರೆ. ತಪ್ಪೆ ಊಟ ತಿಂತಾ ಇದ್ದವಳು ರುಚಿಯಾದ ಊಟ ಸವಿಯೋಕೆ ರೆಡಿ ಆಗಿದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಅವಳ ಮೇಲೆ ನಮಗಿರೋ ಕಂಟ್ರೋಲ್ನ ಕಳ್ಕೊಂಡ್ಬಿಡ್ತೀವಿ ದೇವಿ. ನಿನಗೆ ಯಾಕೆ ಹಾಗನ್ನಿಸ್ತಿದೆ? ಅವಳನ್ನ ನಾವೇನೇ ಕೂಡ ಹಾಕಿದ್ರು, ಜನರಿಂದ ದೂರ ಇಟ್ರು, ಆ ಕತ್ಲೆ ಕೋಣೆಯಿಂದ
ಮತ್ತೆ ಜನರ ಮಧ್ಯೆ ಬರ್ಬೇಕು ಅನ್ನೋ ಆಸೆ ಅವಳಿಗಿದೆ. ಅದನ್ನ ನಾನು ಗಮನಿಸ್ತಾ ಇದ್ದೀನಿ. ಒಂದ್ ಸಲ ಅವಳು ನಮ್ಮ ಮಧ್ಯೆ ಬಂದ್ಲು ಅಂದ್ರೆ ಆ ರಚನಾಗೆ ಹತ್ರ ಆಗ್ಬೋದು, ಆ ಸಂಜೀವನ ಮತ್ತೆ ಒಪ್ಕೋಬಹುದು. ನನಗೆ ಯಾಕೋ ಹಾಗೆಲ್ಲ ಅನ್ನಿಸ್ತಾ ಇಲ್ಲ. ಯಾವ್ದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನೀನೇ ಹೇಳ್ತಿದ್ದಲ್ಲ ದೇವಿ. ಆ ರಚನನ್ಗೆ ಪದ್ಮಜನ್ ರೂಮ್ ಕಡೆ ಹೋಗ್ಬಾರ್ದು ಅಂತ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಮಾಡ್ದೆ. ಅವಳದನ್ನ ಫಾಲೋ ಮಾಡಿದ್ಲ. ಉಪಾಯವಾಗಿ ಗಂಡನಿಂದ ಓಟ್ ಮಾಡಿಸಿ ರಾಣ ಅಂತ ರಾಣನೇ ಅಮ್ಮ ಬರ್ಲಿ ಅನ್ನೋ ಹಾಗೆ ಮಾಡಿಸಿದ್ಲ. ಅಫ್ಕೋರ್ಸ್ ಪದ್ಮಜ ಬಂದ್ರು ಅವಳು ಸುಮ್ಮನೆ ಅಂತೂ ಇರಲ್ಲ. ರಾಣನ್ ಚಿತಾವಣೆಯಿಂದ ಅವಳು ಸಂಜೀವನ್ ಮೇಲೆ ಗಲಾಟೆಗೆ ಹೋಗ್ತಾಳೆ. ಆದ್ರೂ ಅಮ್ಮ ದೊಡ್ಡಮ್ಮ ರೂಮಿಂದ ಹೊರಗೆ ಬರಬಾರ್ದು. ನಾವ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ದೊಡ್ಡಮ್ಮ ಗಲಾಟೆ ಮಾಡ್ಲಿಲ್ಲ ಅಂದ್ರೆ, ಸಂಜೀವಂಗ್ ಅವಮಾನ ಮಾಡ್ಲಿಲ್ಲ ಅಂದ್ರೆ, ಬೈ ಚಾನ್ಸ್ ಗಲಾಟೆ ಆಯ್ತು ಅಂತಾನೆ ಇಟ್ಕೋ. ಅದ್ರಿಂದ ಜಾಸ್ತಿ ಅನುಕೂಲ ಯಾರಿಗೆ? ರಾಣಂಗೆ. ಅದ್ರಿಂದ ಅವ್ನು ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ ಅಮ್ಮ. ಅದ್ ನಮಗ್ ಡೇಂಜರ್. ಎಕ್ಸಾಕ್ಟ್ಲಿ ದೇವಿ. ಈ ಜಗದೀಶ್ ಚಂದ್ರ ಮಕ್ಕಳನ್ನ ಯಾರನ್ನು ನಂಬಕ್ಕಾಗಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಆದ್ರೆ ಈ ಪದ್ಮಜನ ತಡೆಯೋದು ಹೇಗೀಗ? ಅದನ್ನ ನಾನ್ ನೋಡ್ಕೋತೀನಿ. ದೊಡ್ಡಮ್ಮ ರೂಮ್ ಬಿಟ್ಟು ಹೊರಗೆ ಬರಲ್ಲ. ಚಿಕ್ಕಪ್ಪ, ಈ ಮನೆಯಲ್ಲಿ ಇಂಥ ಸಂಭ್ರಮದ ವಾತಾವರಣ ನೋಡಿ ಎಷ್ಟು ವರ್ಷ ಆಗಿತ್ತು ಗೊತ್ತಾ ಸಂಜೀವ? ಕೂಡು ಕುಟುಂಬ ಹೀಗೆ ಇರಬೇಕು, ನಗ್ನಗ್ತಾ ಹರಟೆ ಹೊಡ್ಕೊಂಡು. ನೋಡೋದಕ್ಕೂ ಮನಸ್ಸಿಗೆ ತುಂಬಾ ಹಿತ ಅನ್ಸುತ್ತೆ. ಅಮ್ಮ, ನಾನು ಹೇಗೆ ಕಾಣಿಸ್ತಿದ್ದೀನಿ? ತುಂಬಾ ಮುದ್ದ ಕಾಣಿಸ್ತಾ ಇದೆಯಾ ಕಂದ? ಒಳ್ಳೆ ಚಿನ್ನದ ಗೊಂಬೆ ತರ ಕಾಣಿಸ್ತಿದ್ಯಾ ನೀನು. ಥ್ಯಾಂಕ್ಸ್ ಅಜ್ಜಿ. ನನ್ನ ದೃಷ್ಟಿನೇ ತಾಗೋ ತರ ಇದೆ. ಅಣ್ಣ ತಡ್ಕೊಳಕ್ ಆಗ್ತಿಲ್ಲ ಇವ್ರ ಇಮೋಷನ್ಸ್ನ. ಬಾಳೆಹಣ್ಣು ಸಿಕ್ಕಿರೋ ಕೋತಿಗಳ ತರನೇ ಆಡ್ಸಿದಾರಲ್ಲ ಅವ್ರನ್ನ. ಬೇಬಿ, ಅಜ್ಜಿ ಪೂಜೆಗೆ ಬರ್ತಾರಲ್ವಾ? ನನ್ನನ್ನ ಅವರು ಮಾತಾಡ್ಸ್ತಾರಾ? ಹೇ, ಯಾಕೆ ಮಾತಾಡ್ಸಲ್ಲ? ಕೃಷ್ಣ, ಅಜ್ಜಿಗೆ ಮೊಮ್ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನೀನ್ ಅವರ ಮೊಮ್ಮಗಳು ಅಂತ ಗೊತ್ತಾಗ್ಬಿಟ್ರೆ ಎತ್ತಿ ಮುದ್ದಾಡ್ಬಿಡ್ತಾರೆ. ಗೊತ್ತಾಗತ್ತೆ ಗೊತ್ತಾಗತ್ತೆ, ಬರ್ಲಿ ಇರು. ಅತ್ತೆ, ದೇವಿಯಲ್ಲಿ ಪತ್ತೆನೇ ಇಲ್ಲ. ಹಬ್ಬಗಳು ಬಂತು ಅಂದ್ರೆ ಈ ಹೆಣ್ಮಕ್ಳನ್ನ ಹಿಡಿಯೋದೇ ತುಂಬಾ ಕಷ್ಟ ಬಾಲ. ಅವರು ರೆಡಿಯಾಗಿ ಬರೋಷ್ಟರಲ್ಲಿ ದೇವ್ರು ಹಬ್ಬ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಓ, ಎಲ್ಲ ರೆಡಿ ಆಯ್ತಾ? ಬಂದ್ಲು ನೋಡು. ಎಲ್ಲ ಮುಗಿದ್ಮೇಲೆ ನೀನು ಫೈನಲ್ ಟಚ್ ಕೊಡಕ್ ಬಂದಿದ್ಯಾ? ಏನ್ ಚಿಕ್ಕಮ್ಮ,
ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಇರಬೇಕೋ ಎಲ್ಲ ರೆಡಿ ಇದೆ. ಇನ್ನು ಅತ್ತೆ ಒಬ್ರು ಬಂದ್ಬಿಟ್ರೆ ಪೂಜೆ ಶುರು ಮಾಡ್ಬೋದು. ದೇವಿ, ಅಮ್ಮನ ಬಗ್ಗೆ ನಿಂಗಿರೋ ಕಾಳಜಿ ನನಗೆ ಗೊತ್ತು. ಒಂದು 10 ನಿಮಿಷ ಬಂದವರು ಸಾಕು. ರಚನಾ, ದೇವಿ, ಅತ್ತೆಗೆ ಹೊಸ ಬಟ್ಟೆ ಮತ್ತೆ ಒಡವೆಗಳನ್ನ ಅವ್ರ ಮಗ ತಂದಿದ್ದಾರೆ. ಈ ಬಟ್ಟೆನೇ ಉಡ್ಸಿ ಅತ್ತೆನ ಕರ್ಕೊಂಡು ಬಂದಿದ್ದೀವಿ. ಅತ್ತಿಗೆ ಯಾವುದೇ ಸಮಸ್ಯೆ ಮಾಡದೆ ಬಂದು ಹೋಗ್ಬಿಟ್ರೆ ಸಾಕು. ಅಯ್ಯೋ, ನೀವೇ ಸಮಸ್ಯೆ ಆಗುತ್ತೆ ಹೋಗುತ್ತೆ ಅಂತೆಲ್ಲ ಅನ್ಕೋತೀರಿ ಮಾವ. ನೀವ್ ಅನ್ಕೊಂಡಂಗೆ ಏನೂ ಆಗಲ್ಲ. ನೋಡ್ತಾ ಇರಿ, ಅತ್ತೆ ಬಂದ್ಬಿಟ್ಟು ನಮ್ಮೆಲ್ಲರ ಜೊತೆ ಸಂತೋಷವಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ಫಲ ನಿನ್ ಬಾಯಿಗೆ ಸಕ್ಕರೆ ಅಕ್ಕ. ನೀನು ಹೇಳ್ದಾಗೆ ನಡೆದು ಬಿಟ್ರೆ ಸಾಕು ಕಣೋ. ಆ ಕತ್ಲೆ ಕೋಣೆಯಿಂದ ಅತ್ತಿಗೆನ ಇವತ್ತೇ ಹೊರಗೆ ಕರ್ಕೊಂಬರೋಣ. ಹಾ, ಖಂಡಿತ ನಡೆಯುತ್ತೆ. ಏನ್ ದೇವಿ? 8 ವರ್ಷಗಳಿಂದ ಅವ್ರನ್ನ ನಾರ್ಮಲ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದೀವಿ ಅತ್ತಿಗೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಈ ಕೃಷ್ಣನ ಆಶೀರ್ವಾದದಿಂದ ನಾವೆಲ್ಲರೂ ಅನ್ಕೊಳ್ತಿರೋ ಹಾಗೆ ಆದ್ರೆ ಸಾಕಿತ್ತು ಅಲ್ವಾ? ಹಾಗೇನಾದ್ರೂ ಆದ್ರೆ ನನ್ಕಿಂತ ಖುಷಿ ಪಡೋರು ಇನ್ಯಾರೂ ಇರಲ್ಲ. ಅಕ್ಕ ಸರಿ ಹೋದ್ರೆ ಕಳ್ದೋಗಿರೋ ಸಂತೋಷ ಈ ಮನೆಗೆ ವಾಪಸ್ ಬಂದ ಹಾಗೆ. ದೇವಿ, ನೀನೋಗಿ ಅಕ್ಕನ್ ಕರ್ಕೊಂಡ್ ಬಾ. ಇಷ್ಟೆಲ್ಲ ಸಂತೋಷ ನಿನ್ನಿಂದ ರಚ್ಚು. ನನಗೆ ಹೊಸ ಬದುಕನ್ನು ಕಟ್ಕೊಟ್ಟಿದ್ದು ಅಲ್ಲದೆ ಈ ಮನೆಗೆ ಹೊಸ ಬೆಳಕನ್ನ ತರ್ತಾ ಇದೆಯಾ? ಅಮ್ಮನ ಆಶೀರ್ವಾದ ಒಂದು ಸಿಕ್ಕರೆ ಸಾಕು ನಮಗೆ. ಖಂಡಿತ ಸಿಗುತ್ತೆ, ಯೋಚನೆ ಮಾಡ್ಬೇಡಿ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಣಿಸ್ತಾ ಇದ್ದೀರಾ. ಅದು ಹಬ್ಬಕ್ಕೆ ಅಮ್ಮ ಬರ್ತಾ ಇದಾರಲ್ಲ, ಅದಕ್ಕೆ ಮನಸ್ಸೊಂಥರ ಖುಷಿ ಆಗ್ತಾ ಇದೆ, ಮನಸ್ಸು ಭಾರ ಆಗ್ತಾ ಇದೆ. ದೇವಿ, ಯಾಕಿದೆಲ್ಲ ವಾಪಸ್ ತಂದಿದ್ಯಾ? ಅಕ್ಕ ಎಲ್ಲಿ? ಅಮ್ಮ, ದೊಡ್ಡಮ್ಮ ಬರಲ್ಲ ಅಂದ್ಬಿಟ್ರು. ಅಮ್ಮ ಬರಲ್ಲ ಅಂದ್ರ? ಹ್ಞೂ ಅಣ್ಣ, ನಾನ್ ಎಷ್ಟು ಕರೆದ್ರು ನನಗ್ ಯಾರ ಮುಖನೂ ನೋಡಕ್ ಇಷ್ಟ ಇಲ್ಲ. ನಾನ್ ಬರಲ್ಲ ಅಂತ ಹೇಳಿ ಕಳ್ಸಿದ್ರು. ಅದ್ ಹೇಗ್ ಸಾಧ್ಯ? ಅತ್ತೆ ಹಾಗೆಲ್ಲ ಹೇಳೋದಕ್ ಸಾಧ್ಯನೇ ಇಲ್ಲ. ಅದ್ ಹೇಗ್ ಹೇಳ್ತೀಯ ನೀನು? ಹಬ್ಬಕ್ ನಾನು ಬರ್ತೀನಿ ರಚನಾ ಅಂತ ನೀನು ಏನಾದ್ರು ಕರ್ದು ಹೇಳಿದ್ರಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಮತ್ತೆ ದೇವಿ ಮಾತ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ರಚನಾ? ನಂಬಿಕೆ ಪ್ರಶ್ನೆ ಅಲ್ಲ ಚಿಕ್ಕಮ್ಮ, ಅಮ್ಮ ಬಂದೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್
ನೆರವೇರ್ತಿಲ್ಲ. ದೇವಿ, ಅತ್ತೆ ಜೊತೆ ನಾನ್ ಮಾತಾಡ್ಬೇಕು. ಯಾಕೆ? ನೀನ್ ಯಾಕೆ ಮಾತಾಡ್ಬೇಕು ಅವ್ರ ಹತ್ರ? ದೇವಿ ಹೇಳಿದ್ಲಲ್ಲ, ಅಕ್ಕ ಕೋಪದಲ್ಲಿದ್ದಾಳೆ, ಬೈಕ್ ಕಳ್ಸಿದ್ಲು ಅಂತ. ನಾನ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಲ, ನಾನೇ ಯಾಕೆ? ನೀವೆಲ್ಲರೂ ಬನ್ನಿ, ಎಲ್ಲರೂ ಸೇರಿ ಅವ್ರನ್ನ ರಿಕ್ವೆಸ್ಟ್ ಮಾಡೋಣ. ದೇವಿ, ನಡೀರಿ. ನಡೀರಿ ದೇವಿ. ಅತ್ತಿಗೆ, ಅತ್ತೆ ಅತ್ತೆ ಜನ್ಮಾಷ್ಟಮಿ ಪೂಜೆಗೆ ಎಲ್ಲವೂ ರೆಡಿ ಆಗಿದೆ. ನೀವು ಬರ್ಬೇಕು ಅತ್ತೆ. ಯಾರೇ ನೀನು? ಯಾರೇ ನೀನು? ಏಯ್ ಕನಕ, ಯಾರೇ ಇವಳು? ನನ್ನನ್ನು ಯಾಕೆ ಅತ್ತೆ ಅಂತ ಕರಿತಿದ್ದಾಳೆ? ಅಕ್ಕ, ಇವಳು ಬೇರೆ ಯಾರು ಅಲ್ಲ ಅಕ್ಕ, ನಮ್ ಸಂಜೀವನ್ ಹೆಂಡತಿ ರಚನಾ, ನಿನ್ನ ಸೊಸೆ. ನನಗೆ ಯಾವ ಸಂಜೀವನೂ ಗೊತ್ತಿಲ್ಲ, ಅವ್ರ ಹೆಂಡತಿನೂ ಗೊತ್ತಿಲ್ಲ. ಹೇಳಿ ಇವಳಿಗೆ. ಅತ್ತೆ ಬಂದ್ಬಿಡಿ. ದೇವಿ ಹೇಳ್ದಂಗೆ ಅಕ್ಕ ಇದ್ದಾರೆ, ಗಲಾಟೆ ಬೇಡ, ನಡಿ. ನನಗೂ ಹಾಗೆ ಅನಿಸ್ತಿದೆ. ರಚನಾ, ಬಾಮ ಹೋಗೋಣ. ಒಂದ್ ನಿಮಿಷ ಇರಿ ಮಾವ. ಅತ್ತೆ, ನೀವ್ ಬರ್ತೀರಾ ಅಂತ ತುಂಬಾ ಆಸೆಯಿಂದ ನಾವು ಪೂಜೆಗೆ ಸಿದ್ಧ ಮಾಡ್ಕೊಂಡಿದೀವಿ. ನಿಮ್ಗಿಷ್ಟ ಆಗೋ ತಿಂಡಿಗಳನ್ನೆಲ್ಲ ಅವ್ರಿವ್ರಿಂದ ತಿಳ್ಕೊಂಡ್ ಮಾಡಿದೀವಿ. ಪ್ಲೀಸ್ ನೀವು ಬರ್ಬೇಕು ಅತ್ತೆ. ನೀವು ಕೃಷ್ಣನ್ ಪೂಜೆ ಮಾಡಿದ್ರೆ ನಮ್ಗೆಲ್ಲರಿಗೂ ಸಂತೋಷ ಆಗುತ್ತೆ. ಯಾಕೆ ಇಲ್ಲಿಗೆ ಬಂದು ಎಲ್ಲರೂ ನಮ್ಗೆ ಹಿಂಸೆ ಕೊಡ್ತಿದ್ದೀರಾ? ಕನಕ, ದೇವಿ, ನನ್ಗೆ ಯಾರನ್ನು ನೋಡಕ್ ಇಷ್ಟ ಇಲ್ಲ. ಹೋಗಿ ಇಲ್ಲಿಂದ ಎಲ್ರು, ಹೋಗಿ ಹೋಗಿ. ಅತ್ತೆ, ಎಷ್ಟ್ ದಿನ ಅಂತ ಈ ಕತ್ಲೆ ಕೋಣೆಲೆ ಹೀಗೆ ವಾಸ ಮಾಡ್ತೀರಾ? ಪ್ಲೀಸ್ ಹೊರಗಡೆ ಬನ್ನಿ, ನಮ್ಗಳ ಜೊತೆ ಇರಿ ಅತ್ತೆ. ನನಗಿಷ್ಟ ಬಂದಲ್ಲಿ ನಾನಿರ್ತೀನಿ. ಅಲ್ಲಿಗ್ ಬಾ, ಇಲ್ಲಿಗ್ ಬಾ ಅಂತ ಕರೆಯೋಕೆ
ನೀನ್ ಯಾರೇ? ಹೋಗೆ ಇಲ್ಲಿಂದ, ಹೋಗೆ. ಚಿಕ್ಕಮ್ಮ ಹೇಳಿದ್ರಲ್ಲಮ್ಮ, ಇರು ನಿನ್ ಹಿರಿಮಗ ಸಂಜೀವನ್ 2ನೇ ಹೆಂಡತಿ ಅಂತ. ಆ ಸಂಜೀವನೇ ನನ್ ಪಾಲಿಗೆ ಸತ್ತ ಅಂದ್ಮೇಲೆ ಅವನ್ ಹೆಂಡತಿನ ಕಟ್ಕೊಂಡು ನನ್ಗೇನಾಗ್ಬೇಕು? ನನ್ಗೇನಾಗ್ಬೇಕು? ಅವನು ಮೊದಲನೇ ಹೆಂಡತಿ ಮಾಧುರಿ ಮಾಡಿದ ಮನೆ ಹಾಳ ಕೆಲಸದಿಂದ ಈ ಮನೆಯವರೆಲ್ಲರೂ ಅಂತ ಸತ್ತು ಹೋಗಿದ್ದೀವಿ. ಪೂರ್ತಿ ಸಾಯಿಸೋದಕ್ಕೆ ಈಗ ಇವಳು ಬಂದಿದ್ದಾಳ.